ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಕ್ಕೀಸ್ ವ್ಲಾಗ್ಸ್. ಓಕೆ, ಇವತ್ತಿನ ವ್ಲಾಗ್ ಬಂದು ಇನ್ನೇನು ನನ್ನ ತಮ್ಮನ ಮದುವೆ ಸ್ಟಾರ್ಟ್ ಆಗುತ್ತೆ. ಸೊ ಮದುವೆಗೆ ಹೇಗೆಲ್ಲ ಪ್ರಿಪೇರ್ ಮಾಡ್ಕೊತೀವಿ, ಏನೆಲ್ಲ ಪ್ಯಾಕ್ ಮಾಡಬೇಕು ಅದಷ್ಟೇ ಇರುತ್ತೆ. ಸೊ ಇವಾಗ ನಾನು ಫಸ್ಟು ಮೇಕಪ್ ಕಿಟ್ನ ಇಟ್ಕೊಂಡು ಕೂತಿದ್ದೀನಿ. ಅದನ್ನು ಸ್ವಲ್ಪ ಆರ್ಗನೈಸ್ ಮಾಡಬೇಕು, ಎಲ್ಲನೂ ಕ್ಲೀನ್ ಮಾಡಬೇಕು. ವೀಕೆಂಡ್ ಶೂಟ್ಸ್ ಇರುತ್ತಲ್ಲ, ಸೊ ಶೂಟ್ಸ್ಗೆ ಯೂಸ್ ಮಾಡಿ ಬ್ರಷಸ್ ಎಲ್ಲ ಗಲೀಜಾಗಿರುತ್ತೆ. ಆಫ್ಟರ್ ಒನ್ ಯೂಸ್ ಆದರೂ ಸರಿ ನಾನು ಬ್ರಷ್ನ ಕ್ಲೀನ್ ಮಾಡ್ತೀನಿ. ಒಬ್ರು ಸ್ಕಿನ್ಗೆ ನಾನು ಯೂಸ್ ಮಾಡಿದ್ದೀನಿ ಬ್ರಷಸ್ನ, ಅಂದರೆ ನಾನು ಅದನ್ನು ನೆಕ್ಸ್ಟ್ ಯೂಸ್ ಮಾಡುವಾಗ ಅಥವಾ ಮಾಡೋದಕ್ಕಿಂತ ಮುಂಚೆ ಕ್ಲೀನ್ ಮಾಡ್ಕೊಂಡು ಬರ್ತೀನಿ. ಸೊ ಇವಾಗ ಹಿಂಗಿರೋದು ಟೈಮ್ ಇದೆ. ಇವಾಗ ಇರೋ ಟೈಮಲ್ಲಿ ನಾವು ಬ್ರಷಸ್ನ ಕ್ಲೀನ್ ಮಾಡ್ಕೊತೀನಿ. ನಾನು ನಿಮಗೆ ನೀವೇನಾದರೂ ಹೊಸದಾಗಿ ಮೇಕಪ್ ಕಲ್ತಿದ್ರೆ, ನೀವು ಸ್ಟೋರೇಜ್ ಅಂದರೆ ವೆಯ್ಟ್ನ ಲಿಫ್ಟ್ ಮಾಡೋಕ್ಕಾಗಲ್ಲ ಆ ಥರ ಇತ್ತು ಅಂತಂದರೆ ನಂತರ ನೀವು ಯುಟಿಲೈಸ್ ಮಾಡ್ಕೊಬೋದು. ಆ್ಯಕ್ಚುಲಿ ಇಲ್ಲಿ ಮೇಲಿರೋದು ಪ್ಲಮ್ದು ಟೋನರ್ ಇದು. ಈ ಟೋನರ್ ಖಾಲಿಯಾಗಿದೆ, ಇದು ಎಂಟಿ ಬಾಕ್ಸ್. ಈ ಎಂಟಿ ಬಾಕ್ಸ್ಗೆ ನಾನು ಮಿಸಲರ್ ವಾಟರ್ನ ರಿಫಿಲ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಮಿಸಲರ್ ವಾಟರ್ ಬಂದು ನಾನು ಆಲ್ಮೋಸ್ಟ್ ದೊಡ್ಡದು ತೊಗೊಂಡಿದ್ದೀನಿ. ಇಷ್ಟು ಉದ್ದ ಬರುತ್ತೆ, ಇಷ್ಟು ದಪ್ಪ ಬರುತ್ತೆ. ಸೊ ಅಷ್ಟನ್ನ ಒಂದನ್ನೇ ಹಾಕ್ಬಿಟ್ರೆ ನಮ್ಗೆ ಬೇರೆ ಪ್ರಾಡಕ್ಟ್ಸ್ನ ಇಡೋದಕ್ಕೆ ಜಾಗ ಆಗಲ್ಲ ಅಂತ ಅಂದ್ಬಿಟ್ಟು ಪ್ಲಮ್ ಟೋನರ್ದು ಬಾಕ್ಸ್ನ ನಾನು ಯೂಸ್ ಮಾಡ್ತಿದ್ದೀನಿ. ಎಲ್ಲ ಪ್ರಾಡಕ್ಟ್ಸ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊತೀನಿ. ಡರ್ಮಾ ಪ್ಯಾಲೆಟ್ ಇರಲೇಬೇಕು, ಸೊ ಅದಿದೆ. ಆ್ಯಂಡ್ ಮೇಕಪ್ ಫಿಕ್ಸರ್ ಇದೆ, ಐಬ್ರೋ ಫಿಲ್ಲರ್, ಮಾಯ್ಶ್ಚರೈಸರ್. ಈ ಮಾಯ್ಶ್ಚರೈಸರ್ ನಾನು ಒಂದ್ಸಲ ನನ್ನ ಸ್ಕಿನ್ಗೆ ಸೂಟ್ ಆಗೋದನ್ನ ಮಾತ್ರ ಇಟ್ಕೊಳ್ತೀನಿ. ಇದು ಅಷ್ಟೇ, ಇದು ಮಾಯ್ಶ್ಚರೈಸರ್ ಬಂದು ಸೆಟಾಫಿಲ್ ಮಾಯ್ಶ್ಚರೈಸರ್. ಇದು ಸೆಟಾಫಿಲ್ ಮಾಯ್ಶ್ಚರೈಸರ್ನ ನಾನು ರೀಫಿಲ್ ಮಾಡ್ಕೊಂಡಿದ್ದೀನಿ. ಖಾಲಿಯಾಗಿರೋ ಒಂದು ಓರಿಫ್ಲೇಮ್ದು ಇದು ಮಲ್ಟಿ ಪ್ರೊಟೆಕ್ಷನ್ ಕ್ರೀಮ್ದು ಬಾಕ್ಸ್ ಇದು. ಅದು ಖಾಲಿಯಾಗಿತ್ತು. ಆ್ಯಂಡ್ ಇದು ಹ್ಯಾಂಡಿ ಕೂಡ, ನೋಡಿ ಎಷ್ಟು ಒಂದು ಪಾಕೆಟ್ ಇಟ್ಕೊಂಡು ಹೋಗ್ಬಿಡ್ಬೋದು. ಸೊ ನನಗೆಲ್ಲ ಚಿಕ್ಕ ಚಿಕ್ಕದಿದ್ರೆ ಇಷ್ಟ. ಮೇಕಪ್ ಪ್ರಾಡಕ್ಟ್ಸಲ್ಲಿ ನನಗೆ ಯಾವಾಗಲೂ ಮಿನಿಮಮ್ ಕ್ವಾಂಟಿಟಿ ಇದ್ರೆ ಇಷ್ಟ ಆಗುತ್ತೆ ಯೂಸ್ ಮಾಡೋದಕ್ಕೂ. ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಮೇನ್ ಥಿಂಗ್ ಏನಂದರೆ ನನಗೆ ಎಷ್ಟಾಗುತ್ತೋ ಅಷ್ಟು ವೆಯ್ಟ್ನ ರಿಡ್ಯೂಸ್ ಮಾಡೋದಕ್ಕೆ ನಾನು ನೋಡ್ತೀನಿ. ಸೊ ನಾನು ಇದಕ್ಕೆ ರೀಫಿಲ್ ಮಾಡ್ಕೊಂಡಿದ್ದೀನಿ. ಇದು ಸೆಟಾಫಿಲ್ ಮಾಯ್ಶ್ಚರೈಸರ್ನ ಇದಕ್ಕೆ ರೀಫಿಲ್ ಮಾಡ್ಕೊಂಡಿದ್ದೀನಿ. ಲೈಕ್ ಲೀಕ್ ಕೂಡ ಆಗಲ್ಲ. ಇಲ್ಲಿ ಒಂದು ಪಾಯಿಂಟರ್ ಥರ ಇದೆ. ಸೊ ನೀವು ಎಷ್ಟೇ ಟ್ರಾವೆಲ್ ಮಾಡಿದ್ರು ಇದರಲ್ಲಿರೋ ಮಾಯ್ಶ್ಚರೈಸರ್ ನಾನೇ ಯೂಸ್ ಮಾಡೋ ತನಕ ಇದು ಲೀಕ್ ಕೂಡ ಆಗಲ್ಲ. ಸೊ ನನಗೆ ಈ ಬಾಟಲ್ ನನಗೆ ಇಷ್ಟ ಆಯಿತು. ಆ್ಯಂಡ್ ಹೇರ್ ಬ್ಯಾಗ್ಸ್ ಇರಲೇಬೇಕು ಹೇರ್ ಸ್ಟೈಲ್ಗೆ. ಆ್ಯಂಡ್ ಇದು ನನ್ನ ತಮ್ಮನ ಮದುವೆ ಆಗಿರೋದ್ರಿಂದ ನಾನು ಎಲ್ಲ ಹೇರ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ. ಡಸ್ಟ್ ಪೌಡರ್ ಆ್ಯಂಡ್ ಸಮ್ ಕನ್ಸಿಲರ್ಸ್, ಲಿಪ್ಸ್ಟಿಕ್ ಪ್ಯಾಲೆಟ್ ಎಲ್ಲನೂ ತೆಗೆದು ತೋರಿಸಿದ್ರೆ ಬ್ಲಾಗ್ ತುಂಬ ಲೆಂತಿ ಆಗಿರುತ್ತೆ. ಇನ್ಯಾವಾಗಲಾದರೂ ಒಂದ್ಸಲ ಮಾಡ್ತೀನಿ, ಡೀಟೇಲ್ಡ್ ವಿಡಿಯೋ ಮಾಡ್ತೀನಿ ನನ್ನ ಕಿಟ್ಟಲ್ಲಿ ಏನೇನಿದೆ ಅಂತ. ಜಸ್ಟ್ ನಾನು ಕ್ಲೀನಿಂಗ್ ಮಾಡ್ಕೊತೀನಿ. ಬೇಡದಿರೋ ಅನ್ವಾಂಟೆಡ್ ಪ್ರಾಡಕ್ಟ್ಸ್ನ ತೆಗೆದಾಕ್ತೀನಿ. ಮೀನ್ಸ್ ನನ್ನ ಸ್ಕಿನ್ಗೆ ಯಾವ್ದು ಸೆಟ್ ಆಗುತ್ತೆ ಅದನ್ನ ಮಾತ್ರ ನಾನು ಇಲ್ಲಿ ಇಟ್ಕೊತೀನಿ. ಆ್ಯಂಡ್ ಬೇಡದೆಲ್ಲ ತೆಗಿತೀನಿ. ಹೀಗೆ ಸೆಟ್ ಆಗೋದು ನಾನು ಇಟ್ಕೊತೀನಿ. 2-3 ಇವಾಗ ಒಂದೇ ಪ್ರಾಡಕ್ಟ್, ಲೈಕ್ ಇವಾಗ ಕನ್ಸೀಲರ್ ಅಂತ ಬಂದರೆ ನಮಗೆ ಡಿಫ್ರೆಂಟ್ ಟೈಪ್ ಆಫ್ ಸ್ಕಿನ್ ಸಿಗುತ್ತಲ್ಲ. ಸೊ ಅವ್ರ ಸ್ಕಿನ್ಗೆಲ್ಲ ತಕ್ಕಂಗೆ ನಾವು ಇಟ್ಕೊಂಡಿರ್ತೀನಿ. ಇಲ್ಲಿ ಇವಾಗ ನಾನು ಯಾರಿಗೂ ಮೇಕಪ್ ಮಾಡೋಕ್ಕೆ ಹೋಗಲ್ಲ, ನಾನೇ ಮೇಕಪ್ ಮಾಡ್ಕೊಳ್ಳೋದು. ನನ್ನ ಪ್ರಾಡಕ್ಟ್ಸ್ ನನಗೆ ಮಾತ್ರ ಆ್ಯಂಡ್ ನಮ್ಮ ಅಮ್ಮಗೆ. ಸೊ ನಮ್ಮಿಬ್ಬರಿಗೂ ಯೂಸ್ ಆಗೋ ಥರದ್ದು ಮಾತ್ರ ಇಟ್ಕೊತೀನಿ ನಾನು. ಈವೆಂಟ್ಸ್ ಮದುವೆ ಆಗಿರೋದ್ರಿಂದ ಯಾವಾಗ ನಮಗೆ ಮೇಕಪ್ ಲಾಂಗ್ ಸ್ಟೇ ಬೇಕಾಗುತ್ತೆ ಅಥವಾ ಸ್ವಲ್ಪ ಸ್ಟೇ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರು ಚಪ್ರ ಪೂಜೆ ಆ ಥರ ಇದ್ದರೆ ಸ್ವಲ್ಪ ಹೊತ್ತಿದ್ರೆ ಸಾಕು ಬೇಕು. ಆ ಥರದಕ್ಕೆ ಈ ಯೂಸ್ ಪೌಡರ್ ಯೂಸ್ ಮಾಡ್ತೀನಿ. ಸ್ವಲ್ಪ ಲಾಂಗ್ ಸ್ಟೇ ಇರಬೇಕು ಅಂದರೆ ಈ ಯೂಸ್ ಪೌಡರ್ನ ಯೂಸ್ ಮಾಡ್ತೀನಿ. ಇದು ಕ್ರೀಮ್ ಬ್ಲಷ್. ಈ ಕ್ರೀಮ್ ಬ್ಲಷ್ನ ನಾನು ಹ್ಯಾಂಡಿಯಾಗಿ ಇಟ್ಕೊಂಡಿರ್ತೀನಿ. ಏನಕ್ಕೆ ನನಗೆ ಕಿಟ್ಟಲ್ಲಿ ಆಲ್ರೆಡಿ ಒಂದು ಬ್ಲಷ್ ಪ್ಯಾಲೆಟ್ ಇದೆ. ಸೊ ಇದು ಬ್ಲಷ್ ಪ್ಯಾಲೆಟ್. ಈ ಬ್ಲಷ್ ಪ್ಯಾಲೆಟ್ ನಾನು ಮದುವೆ ದಿನ ಯೂಸ್ ಮಾಡ್ತೀನಿ. ಹ್ಯಾಂಡಿಯಾಗಿ ಇರೋದನ್ನ ನಾನು ಪುಟಾಣಿ ಫಸ್ಟ್ಗೆ ಹಾಕೊತೀನಿ. ಯಾಕಂದರೆ ಮದುವೆ ಮಾತ್ರ ಅಂತಲ್ಲ, ಇದು ಕ್ವಿಕ್ಕಾಗಿ ಒಂದು 5 ಮಿನಿಟ್ಸಲ್ಲಿ ಮೇಕಪ್ ಮಾಡ್ಕೊಳ್ಳೋದಕ್ಕೆ. ಸನ್ಸ್ಕ್ರೀನ್, ಇದು ಆಯಿಲ್ ಕಂಟ್ರೋಲ್ ಮಾಡುತ್ತೆ. ಎಲ್ ಎ ನಾಚ್ ಓಸಿ ಅಂತ. ಸೊ ಇದನ್ನು ಇಟ್ಕೊಂಡಿದ್ದೀನಿ, ಇದನ್ನು ಯೂಸ್ ಮಾಡಿ ಸನ್ಸ್ಕ್ರೀನ್. BB ಕ್ರೀಮ್ಸ್, ಇದು ಸೂಪರ್ ಸ್ಟೇ. ಇದು ಮೆಬಿಲಿನ್ ಅವ್ರದ್ದು, ಮೆಬಿಲಿನ್ ನ್ಯೂ ಯಾರ್ಕ್ ಅವ್ರದ್ದು ಸೂಪರ್ ಸ್ಟೇ ಯುವಿ ಮ್ಯಾಟ್ ಫೌಂಡೇಶನ್. ಅಂದರೆ ಕಂಪ್ಲೀಟ್ ಫೌಂಡೇಶನ್, ಕಂಪ್ಲೀಟ್ ಫಿನಿಶಿಂಗ್ ಕೊಡುತ್ತೆ ಅಂತಲ್ಲ. ಎವ್ರಿಡೇ ಯೂಸ್ಗೆ, ಎವ್ರಿಡೇ ಆಫೀಸ್ ಯೂಸ್ಗೆ, ಅಥವಾ ನೀವು ಯಾವಾಗ ಬೇಕು ಅವಾಗ ನಿಮಗೆ ಮೇಕಪ್ ಬೇಡ. ಜಸ್ಟ್ ಒಂದೇ ಒಂದು ಲೇಯರ್ ನನಗೆ ಏನಾದರೂ ಪ್ರಾಡಕ್ಟ್ಸ್ ಇರಬೇಕು ಅಂತ ಅನ್ಸುತ್ತೆ. ಬೇಕಿದ್ದು SPF 16 ಇದೆ. ಸೊ ನೀವು ಬಿಸಿಲಿಗೂ ಹಾಕೊಂಡು ಹೋಗ್ಬೋದು. ಸನ್ಸ್ಕ್ರೀನ್ ಥರನೂ ಆಗುತ್ತೆ, BB ಕ್ರೀಮ್ ಥರ ಯೂಸ್ ಮಾಡ್ಕೋಬೇಕು. ನಾನು ಇವಾಗ ಇದನ್ನು ಆಲ್ಮೋಸ್ಟ್ ಒಂದು 1 ಮಂತಿಂದ ಯೂಸ್ ಮಾಡ್ತಿದ್ದೀನಿ ನಾನು. ಜಸ್ಟ್ ಲೈಕ್ ದಿಸ್. ಲಿಪ್ಸ್ಟಿಕ್ ನನಗೆ ತುಂಬ ಇಷ್ಟ ಆಗಿರೋ ಒಂದು ಲಿಪ್ ಶೇಡ್ ಇದೆ. ಅದನ್ನು ನಾನು ಈ ಪರ್ಸ್ಗೆ ಹಾಕೊಳ್ಳೋದಕ್ಕೂ ಕಷ್ಟ, ಯಾಕಂದರೆ ಮದುವೆ ದಿನ ಮತ್ತೆ ಹೋಗ್ತೀನಿ ಅಂತ. ಬಟ್ ನೋಡುವ. ಸ್ಪ್ಯಾನಿಷ್ ಕಾಫಿ. ನೀವೇನಾದರೂ ನ್ಯೂಡ್ ಲಿಪ್ಸ್ಟಿಕ್ಸ್ನ ಇಷ್ಟಪಡೋದಾದರೆ ಗೋ ಫಾರ್ ದಿಸ್ ಶೇಡ್, ಸ್ಪ್ಯಾನಿಷ್ ಕಾಫಿ. ನಂಗೆ ತುಂಬ ಇಷ್ಟ ಆಗಿರೋ ಶೇಡ್. ಗೊತ್ತಿಲ್ಲ ನಿಮ್ಗೆ ಕಾಣಿಸ್ತಿದೆಯಾ ಇದು ಅಂತ. ಬಟ್ ಸ್ಪ್ಯಾನಿಷ್ ಕಾಫಿ ಇದು ಶೇಡ್, ಲವರ್ತ್ ಬ್ರ್ಯಾಂಡ್. ನಾನು ಯಾವುದೂ ತುಂಬ ಲಕ್ಸುರಿ ಪ್ರಾಡಕ್ಟ್ಸ್ನ ಇಟ್ಕೊಂಡಿಲ್ಲ ಈ ಕಿಟ್ಟಲ್ಲಿ. ಬ್ರೈಡಲ್ಗೆ ಅಂತ ಬೇರೆ ಕಿಟ್ ಇದೆ. ಇದೇನಿದ್ರು ಪ್ರೀ ವೆಡ್ಡಿಂಗ್ ಶೂಟ್ಸ್ ಅಥವಾ ಮೆಟರ್ನಿಟಿ ಶೂಟ್, ಮಾಡೆಲ್ ಶೂಟ್ಸ್, ಲೈಕ್ ಇದು ಜಸ್ಟ್ ನಾನು ಒನ್ ಡೇ ಪರ್ಪಸ್ಗೆ ಇಟ್ಕೊಂಡಿರ್ತೀನಿ. ಹ್ಯಾಂಡಿಯಾಗಿ ಅಂತ ಜಸ್ಟ್ ಒಂದು ಸೂಟ್ಕೇಸ್ ಥರ ಇರುತ್ತೆ, ಎತ್ಕೊಂಡು ಹೋಗ್ಬಿಡ್ಬೋದು. ಸೊ ಬ್ರೈಡಲ್ ಕಿಟ್ ಬೇರೆ ಇದೆ, ಅದು ದೊಡ್ಡ ಕಿಟ್ ಇದೆ. ಅದನ್ನೆಲ್ಲ ಓಪನ್ ಮಾಡಿ ತೋರಿಸೋದಕ್ಕೆ ನನ್ನ ಪೇಷನ್ಸ್ ಕೂಡ ಇಲ್ಲ. ಇದು ನಮ್ಮನೆ ಫಂಕ್ಷನ್ ಆಗಿರೋದ್ರಿಂದ ನಾನು ಜಸ್ಟ್ ಹ್ಯಾಂಡಿ ಅದು ಗೊತ್ತು ನನ್ನ ಸ್ಕಿನ್ಗೆ ಯಾವ್ದು ಬೇಕು ಬೇಡ ಅಂತ. ಸೊ ಅದನ್ನ ಮಾತ್ರ ನಾನು ಇದ್ರೊಳಗಡೆ ಹಾಕೊಂಡು ಹೋಗ್ತೀನಿ. ಅಷ್ಟು ದೊಡ್ಡ ಲಗೇಜ್, ಬಟ್ಟೆ ಬೆಳೆದೇ ಇರುತ್ತೆ ದೊಡ್ಡ ಲಗೇಜು. ಸೊ ನಾನು ಇದನ್ನು
ಎಷ್ಟಾಗುತ್ತೋ ಅಷ್ಟು ಮಿನಿಮಮ್ ಪ್ರಾಡಕ್ಟ್ಸಲ್ಲಿ ಕವರ್ ಮಾಡ್ಕೊತೀನಿ. ನಮ್ಮ ಲಿಟಲ್ ಹೆಲ್ಪರ್ ಬನ್ನಿ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ, ಸುಮ್ಮನೆ ಇರಿ ಆಯ್ತಾ. ಓಕೆ, ಇವಾಗ ಫಸ್ಟಿಂದ ತೋರಿಸ್ಬಿಡ್ತೀನಿ ನಾನು ಏನೇನು ನಾನು ಕಿಟ್ಟಲ್ಲಿ ಇಟ್ಕೊಂತಿದ್ದೀನಿ ಅಂತ ಅಂದ್ಬಿಟ್ಟು. ಬೇಡದಿರೋ ಪ್ರಾಡಕ್ಟ್ಸ್ನೆಲ್ಲ ನಾನು ಇಟ್ಕೊಂತಿಲ್ಲ. ಇಲ್ಲಿ ಫಸ್ಟು ಐ ಶ್ಯಾಡೋ ಪ್ಯಾಲೆಟ್ ಇದೆ, ಬ್ಲಷ್ ಪ್ಯಾಲೆಟ್ ಇದೆ, ಹೈಲೈಟರ್ ಇದೆ. ಹೈಲೈಟರ್ ನನಗೇನು ಬೇಕಾಗಲ್ಲ, ಅದಕ್ಕಿರಲಿ ಅಂತ ಇಟ್ಕೊಂಡಿದ್ದೀನಿ ಅಷ್ಟೇ. ಮೇಯ್ನಾಗಿ ಫೌಂಡೇಶನ್ ನಾನು ಯೂಸ್ ಮಾಡ್ತಿರೋದು ಎಸ್ಟಿ ಲಾಡರ್. ಸೊ ಎಸ್ಟಿ ಲಾಡರ್ ಸೂಪರ್ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ನಾನು ಇದನ್ನು ಬ್ರೈಟ್ಸ್ ಯೂಸ್ ಮಾಡ್ತೀನಿ, ಅದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡೋಲ್ಲ. ನಾನು ಈ ಥರ ಫೌಂಡೇಶನ್ಸ್ ಬಾಟಲ್ಸ್ ಕೂಡ ದೊಡ್ಡದಾಗಿರುತ್ತೆ. ಇದು ನೋಡ್ಬೋದು ಎಷ್ಟು ದೊಡ್ಡದಿದೆ ಅಂತ. ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಯಾವುದು ನಿಮಗೆ ಮಿನಿ ಅಂತ ಅನ್ಸುತ್ತೆ, ಇಲ್ವಲ್ವಾ? ಸೊ ನಾನು ಈ ಥರ ರಿಫಿಲ್ ಮಾಡ್ಕೊತೀನಿ. ಎಂಟಿ ಬಾಟಲ್ ಸಿಗುತ್ತೆ, ನಿಮ್ಗೆ ಆನ್ಲೈನಲ್ಲೂ ಸಿಗುತ್ತೆ, ಶಾಪ್ಸಲ್ಲೂ ಸಿಗುತ್ತೆ. ನಾನು ಇದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಪ್ಯಾಲೆಟ್ ಇವಾಗ ನಾನು ಇನ್ ಡೀಟೇಲ್ ಆಗಿ ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ತೋರ್ಸೋಕೆ ಆಗ್ತಿಲ್ಲ, ಟೈಮ್ ಕಮ್ಮಿ ಇದೆ, ನಿಮಗೂ ಬೋರ್ ಆಗಿಬಿಡುತ್ತೆ ಅಂತ. ಸೇಫ್ಟಿಗೆ ಒಂದು ರಬ್ಬರ್ ಬ್ಯಾಂಡ್, ಎರಡು ಕನ್ಸೀಲರ್, ಫಿಕ್ಸರ್ ಇದೆ, ಬಿಟ್ಟರೆ ಐಬ್ರೋ ಫಿಲ್ಲರ್. ನಿಮಗೆ ಯಾವುದೇ ಅದ್ರ ಪ್ರಾಡಕ್ಟ್ ಸಜೆಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ಅಥವಾ ನಂದು ನಿಮಗೆ ಕಮೆಂಟ್ ಮಾಡೋದಕ್ಕೆ ಟೈಮ್ ಇಲ್ಲ ಆ ಥರ ಕ್ಯಾಟಗರಿ ಅವರಂತೆ ನಂದು ವಿಕ್ಕೀಸ್ ಮೇಕೋವರ್ ಅಂತ ಒಂದು ಪ್ರೊಫೈಲ್ ಇದೆ ಇನ್ಸ್ಟಾದಲ್ಲಿ. ನೀವು ಅಲ್ಲೂ ಕೂಡ ಪ್ರಾಡಕ್ಟ್ ಸಜೆಷನ್ ಹೈಲೈಟ್ಸ್ ಎಲ್ಲ ಹಾಕಿರ್ತೀನಿ, ಅಲ್ಲೂ ಕೂಡ ಹೋಗಿ ಚೆಕ್ ಮಾಡ್ಬೋದು. ಆ್ಯಂಡ್ ಇದು ನನಗೆ ನಾನು ಬರ್ತಿದ್ದು ಇದು ಡಾಟ್ ಆ್ಯಂಡ್ ಕೀದು ಟೋನರ್ ನಾನು ಈ ಥರ ರೀಫಿಲ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬಾಟಲ್ ಬಂದು ಸ್ಕೈ ಬ್ಲೂ ಇದೆ, ಸೌಂಡ್ ಬರಬಾರ್ದು ಹೀಗೆ ಈ ಥರ ಮಿನಿ ಟಾರ್ಚರ್. ನಾನು ಮಾತಾಡೋದಕ್ಕೆ ಬಿಡಲ್ಲ, ಇವನೇ ಎಲ್ಲ ಮಾತಾಡ್ತಾರೆ. ಇದು ಡಾಟ್ ಆ್ಯಂಡ್ ಕೀ ಟೋನರ್. ಆ ಟೋನರ್ನ ನಾನು ಈ ಪುಟಾಣಿ ರೀಫಿಲ್ ಬಾಟಲ್ಗೆ ಹಾಕೊಂಡಿದ್ದೀನಿ, ಯಾಕಂದರೆ ಹ್ಯಾಂಡಿ ಅಂತ ಅಷ್ಟೇ. ನಾವೆಲ್ಲರೂ ಈ ಥರ ರೀಫಿಲ್ ಮಾಡ್ಬೋದು ಜಾಸ್ತಿ. ಲಿಪ್ ಪೆನ್ಸಿಲ್, ಲಿಪ್ ಲೈನರ್ಸ್ ನಾನು ಶಾರ್ಪ್ ಮಾಡ್ತೀನಿ. ಸೊ ಈ ಥರ ಶಾರ್ಪ್ ಮಾಡ್ಕೊತೀನಿ, ಯಾಕಂದರೆ ಲಿಪ್ ಲೈನ್ ನಾವು ಹಾಕುವಾಗ ಶಾರ್ಪ್ ಆಗಿದ್ರೆ ಚೆಂದ ಶೇಪ್ ಬರೋದಕ್ಕೆ, ಇಲ್ಲಾಂದರೆ ಥಿಕ್ ಲೈನ್ ಬಂದ್ಬಿಡುತ್ತೆ. ನನಗೆ ಗೊತ್ತಿಲ್ಲ ಅದು ನಾನು ಯಾವ ಲಿಪ್ ಶೇಡ್ಸ್ ಯೂಸ್ ಮಾಡ್ತೀನಿ ಅಂತ. ನಾನು ಲಿಪ್ ಪೆನ್ಸಿಲ್ಸ್ ಇದು ನಾನು ಯೂಸ್ ಮಾಡ್ತಿರೋದು ಮಾರ್ಸ್ ಅವ್ರದ್ದು. ನಾನು ಎಲ್ಲ ಶೇಡ್ಸ್ ನೋಡ್ಕೊಂಡಿರ್ತೀನಿ. ಆಸ್ ಅ ಮೇಕಪ್ ಆರ್ಟಿಸ್ಟ್ ನಮ್ಮ ಹತ್ರ ಎಲ್ಲ ಇರಬೇಕಾಗುತ್ತೆ. ಯಾವ ಸ್ಕಿನ್ಗೆ ಯಾರಿಗೆ ಯಾವ ಕಲರ್ ಇಷ್ಟ ಆಗುತ್ತೆ ಅದನ್ನು ನೋಡಿಕೊಂಡು ನಾವು ಯೂಸ್ ಮಾಡಬೇಕು. ಅಂದರೆ ಎಷ್ಟು ಲಿಪ್ ಕಲರ್ ಪೆನ್ಸಿಲ್ಸ್ ಇತ್ತಂದರೆ ಲಿಪ್ ಲೈನರ್ಸ್ ಇಷ್ಟೇ ಮಿಕ್ಕಿರೋದು ನನ್ನ ಹತ್ರ. ಇದನ್ನು ಜೋಡಿಸ್ಬಿಡೋಣ. ಎರಡು ಲೂಸ್ ಪೌಡರ್ಸ್ ಎರಡು ಇಟ್ಕೊತಿದ್ದೀನಿ. ಇಲ್ಲೊಂದು ರೂಟ್ ಟಚಪ್, ಹೇರಲ್ಲಿ ರೂಟ್ ಟಚಪ್ ಮಾಡೋದು ಪ್ರಾಡಕ್ಟ್. ಇರೋಷ್ಟು ಟೈಮಲ್ಲಿ ಎಲ್ಲ ಮುಗಿಸಿದ್ರೆ ನನಗೆ ಎಲ್ಲ ಸರಿ ಆಗುತ್ತೆ. ಸಿ ಸೆರಾವೆ ಅವ್ರದ್ದು ಫೇಸ್ ವಾಶ್ನ ನಾನು ಇಟ್ಕೊಂಡಿರ್ತೀನಿ. ಸೆರಾವೆ ಅವ್ರದ್ದು ಮಾಯ್ಶ್ಚರೈಸರ್, ಬಯೋಡರ್ಮಾ ಅವ್ರದ್ದು ಇಟ್ಕೊಂಡಿದ್ದೀನಿ, ಸೆರಾವೆ ಅವ್ರದ್ದು ಇಟ್ಕೊಂಡಿದ್ದೀನಿ, ಆ್ಯಂಡ್ ಸೆಟಾಫಿಲ್ ಮಾಯ್ಶ್ಚರೈಸರ್ ಇಟ್ಕೊಂಡಿದ್ದೀನಿ. ಇದು ಬಾಟಲ್ ಚೇಂಜ್ ಮಾಡಿದ್ದೀನಿ, ನಾನು ಆವಾಗಲೇ ಹೇಳಿದಾಗೆಲ್ಲ ಕ್ಯೂಟಾಗಿ ಚೇಂಜ್ ಆಗಬೇಕು. ಇದು ಲೆನ್ಸ್ ಅಪ್ಲಿಕೇಟರ್, ನನಗೆ ತುಂಬ ಇಷ್ಟ. ಎಷ್ಟು ಕ್ಯೂಟ್ ಬಾಕ್ಸ್ ಆಗಿದೆ. ಈ ವಿಡಿಯೋನೇ ತುಂಬ ಲಾಂಗ್ ಆದರೆ ನಾನು ನೆಕ್ಸ್ಟ್ ವಿಡಿಯೋ ಬೇರೆ ಮಾಡ್ತೀನಿ. ಲೆನ್ಸ್ ಅಪ್ಲಿಕೇಟರ್ ಆ್ಯಂಡ್ ಇದರಲ್ಲಿ ಕಲರ್ ಕರೆಕ್ಟರ್ಸ್ ಎಲೆಗಲ್ ಅವ್ರದ್ದು ಟೂ ಶೇಡ್ಸ್ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ಚಿಕ್ಕ ಚಿಕ್ಕದು ಲೆನ್ಸ್ ಫಿಕ್ಸ್ ಮಾಡೋದಕ್ಕೆ, ಆ್ಯಂಡ್ ಐಲೈನರ್ಸ್, ಕಾಜಲ್, ಸಿಂಧೂರ, ಇದರಲ್ಲಿ ಒಂದಷ್ಟು ಐಟಮ್ಸ್ ಇದೆ. ಎಲ್ಲರೂ ತೋರಿಸಿ ಇದಕ್ಕೆ ಮತ್ತೆ ನನಗೆ ಪೇಷನ್ಸ್ ಇಲ್ಲ, ಆ್ಯಂಡ್ ಟೈಮ್ ಕೂಡ ಇಲ್ಲ, ಮೇನ್ ಟೈಮ್ ಇಲ್ಲ, ಆಮೇಲೆ ಪೇಷನ್ಸ್ ಇಲ್ಲ. ಓಕೆ, ಇದು ಚಿಕ್ಕ ಆಯಿತು. ಇದು ಒಳಗಡೆ ನಮಗೆಲ್ಲ ಫಿಕ್ಸ್ ಆಗಿಬಿಟ್ರೆ ಅಷ್ಟೇ ಸಾಕು. ಇದೆಲ್ಲ ಹೇರ್ ಥಿಂಗ್ಸ್ ಆಮೇಲೆ ನೋಡ್ಕೊಳ್ಳೋಣ. ಹೇರ್ ಪ್ಯಾಕ್ಸ್ ಕೂಡ ಬೇಕಾಗುತ್ತೆ. ನಾನು ಬ್ಲೆಂಡರ್ ಲಾಸ್ಟ್ ಟೈಮ್ ಯೂಸ್ ಮಾಡಿಲ್ಲ, ಸೊ ನಾನು ಅದನ್ನು ಕ್ಲೀನ್ ಮಾಡಿಲ್ಲ, ಹಾಗೆ ಇಟ್ಕೊತಿದ್ದೀನಿ. ಯಾಕಂದರೆ ಯೂಸೇ ಮಾಡಿಲ್ಲ ಅದನ್ನು. ನಾನು ಲಾಸ್ಟ್ ಟೈಮ್ ನಾನು ಬ್ಲೆಂಡರ್ ಯೂಸ್ ಮಾಡಿಲ್ಲ ಯಾರಿಗೂ. ಬ್ರಷಲ್ಲೇ ನಾನು ಮೇಕಪ್ ಕಂಪ್ಲೀಟ್ ಮಾಡಿದ್ದೆ, ಬ್ಲೆಂಡರ್ ಅವಶ್ಯಕತೆ ಇರಲಿಲ್ಲ. ಲಾಸ್ಟ್ ಟೈಮ್ ನಾನು ಮಾಡಿದ್ದು ಮೆಟರ್ನಿಟಿ ಶೂಟ್, ಸೊ ಅದಕ್ಕೆ ಬೇಕಾಗಿರಲಿಲ್ಲ. ಸೊ ಇದು ಕ್ಲೀನಾಗಿ ಇದೆ, ಮತ್ತು ನಾನು ಕ್ಲೀನ್ ಮಾಡ್ತಿಲ್ಲ ಇದನ್ನು ನಾನು ಕ್ಲೀನ್ ಮಾಡಬೇಕು. ಆ್ಯಂಡ್ ಬ್ರಷಸ್ ನಾನು ನೋಡಿ ಹೇಗಿದೆ ಬ್ರಷಸ್, ಎಲ್ಲ ಬ್ರಷ್ ತೆಗಿತಿಲ್ಲ, ನಾನು ಯೂಸ್ ಮಾಡಿರೋ ಬ್ರಷಸ್ನ ಮಾತ್ರ ತೆಗಿತೀನಿ. ಕ್ಲೀನಾಗಿ ಇದೆ. ಕ್ಲೀನಾಗಿರೋ ಬ್ರಷಸ್ನ ಮತ್ತೆ ಏನು ವಾಶ್ ಮಾಡೋದು ಅಲ್ಲ. ನನಗೆ ಗೊತ್ತಿರುತ್ತೆ ನಾವು ಯಾವ್ಯಾವ ಬ್ರಷ್ನ ಯೂಸ್ ಮಾಡ್ತೀವಿ ಜಾಸ್ತಿ ಅಂತ. ಸೊ ಅಂಥ ಬ್ರಷ್ಗಳನ್ನ ಮಾತ್ರ ನಾನು ತೊಗೊಂಡು ಕ್ಲೀನ್ ಮಾಡ್ಕೊತೀನಿ. ಬೇಗ ನಾನು ಬ್ರಷ್ ಕ್ಲೀನ್ ಮಾಡೋದು ಹೇಗೆ ಗೊತ್ತಾ, ಬ್ರಷ್ ಕ್ಲೀನ್ ಮಾಡೋದಕ್ಕೆ ಅಂತಲೇ ಲಿಕ್ವಿಡ್ ಬರುತ್ತೆ. ಸೊ ಅದು ಇಲ್ಲ ಅಂತ ಅಂದರೆ ಏನು ಮಾಡಬೇಕಂದ್ರೆ ಮೇಕಪ್ ರಿಮೂವರ್ ಇದ್ದೇ ಇರುತ್ತೆ. ಪ್ಯೂರ್ ವಾಟರ್ ಥರ ಇರುತ್ತೆ, ನಾರ್ಮಲ್ ವಾಟರ್ ಥರ. ಇದು ನೋಡಿ ಎಷ್ಟು ಗಲೀಜಾಗಿದೆ ಅಂತ ಗೊತ್ತಿಲ್ಲ, ನಿಮ್ಗೆ ಕಾಣಿಸ್ತಿದೆಯಾ ಇಲ್ಲ ಅಂತ. ಜಸ್ಟ್ ಈ ಥರ ನೀವು ಬ್ರಷ್ನ ಹೆಂಗೆ ಯೂಸ್ ಮಾಡ್ತೀರಾ ಆ ಥರ ವಾಟರ್ ಒಳಗಡೆ ಮಾಡಿಬಿಟ್ರೆ ನೋಡಿ
ಕಲರ್ ಹೆಂಗೆ ಚೇಂಜ್ ಆಯಿತು. ಈ ಥರ ಬ್ರಷಸ್ನ ಕ್ಲೀನ್ ಮಾಡಿಬಿಟ್ಟು ನ್ಯಾಪ್ಕಿನ್ಗೆ ನೀವು ಒಂದು 2-3 ಸಲ ಈ ಥರ ಬ್ರಷ್ ಮಾಡಿಬಿಟ್ರೆ ಎಲ್ಲ ಪ್ರಾಡಕ್ಟ್ ಆಚೆ ಬಂದ್ಬಿಡುತ್ತೆ, ಕ್ಲೀನ್ ಕೂಡ ಆಗುತ್ತೆ. ಓವರ್ನೈಟ್ ನಾನು ಇದನ್ನು ಒಣಗೋದಕ್ಕೆ ಬಿಡ್ತೀನಿ. ಈ ಬ್ರಷ್ ನೋಡಿ ಹೆಂಗಿದೆ ಅಂತ ನೋಡಿ. ಹೆಂಗಿತ್ತು ಬ್ರಷ್ ಮುಂಚೆ, ಇವಾಗ ಹೆಂಗಾಗಿದೆ. ಬ್ರಷಸ್ನ ಹೇಗೆ ಯೂಸ್ ಮಾಡ್ತೀವೋ ಹಾಗೆ ಅವಾಗ ಕ್ಲೀನ್ ಮಾಡ್ಕೊಂಡ್ರೆ ಒಳ್ಳೆಯದು. ಕಂಪ್ಲೀಟ್ ಕ್ಲೀನ್ ಆಗಿದೆ ಬ್ರಷ್. ಕಂಪ್ಲೀಟ್ ಪಿಂಕ್ ಆ್ಯಂಡ್ ಮರೂನ್ ರೆಡ್ ಎಲ್ಲ ಮಿಕ್ಸ್ ಆಗಿತ್ತು ಇದರಲ್ಲಿ. ನಾರ್ಮಲ್ ಕಲರ್ ಬಂತು. ಸೊ ಇದೇ ಥರ ಇದನ್ನು ಅಷ್ಟೇ. ಇದು ನಾರ್ಮಲ್ ಕಲರ್ ಬರಲ್ಲ, ಯಾಕಂದರೆ ಇದು ನಾನು ತುಂಬ ಯೂಸ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಕಲರ್ ಆಚೆ ಬರುತ್ತೆ, ಬಟ್ ಸ್ಟೇನ್ ಥರ ಉಳ್ಕೊಂಡಿರುತ್ತೆ ನೋಡಿ, ಅದು ಬರಲ್ಲ. ಪ್ರಾಡಕ್ಟ್ಸ್ ಬಂದ್ಬಿಡುತ್ತೆ, ಬಟ್ ಅದು ಕಲೆ ಥರ ಆಗ್ಬಿಡುತ್ತಲ್ಲ, ಅದು ಬರಲ್ಲ. ಅದೇನಿತ್ತು ನಾವು ಯೂಸ್ ಮಾಡಿ ಅವತ್ತೇ ಆನ್ ಸ್ಪಾಟಲ್ಲಿ ನಾವು ಕ್ಲೀನ್ ಮಾಡಿಬಿಟ್ರೆ ಬಂದ್ಬಿಡುತ್ತೆ, ಬಟ್ ಫುಲ್ ಕಂಪ್ಲೀಟಾಗಿ ಬರಲ್ಲ. ಒಂಚೂರು ಆದರೂ ಸ್ಟೇನ್ ಅನ್ನೋದಿರುತ್ತೆ, ನಾವು ಯೂಸ್ ಮಾಡಿದ್ದೀವಿ ಅಂತ ಪ್ರೂಫ್ಗೆ. ಓಕೆ, ನಿಮ್ಗೆ ಗೊತ್ತಾಯಿತು ಹೇಗಿರುತ್ತೆ ಅಂತ. ಇವಾಗೆಲ್ಲನೂ ಎಲ್ಲ ಬ್ರಷ್ ತೋರಿಸ್ತಾ ಕೂತ್ಕೊಳ್ಳಲ್ಲ, ನಾನು ಜಸ್ಟ್ ಹಾಗೆ ಕ್ಲೀನ್ ಮಾಡಿ ಬಿಟ್ಬಿಡ್ತೀನಿ. ನಾನು ವೀಡಿಯೋಸ್ನ ಮಾಡ್ತಾ ಇದ್ದೀನಿ, ಬಟ್ ಯಾವುದೂ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಲ್ಲ, ವಾಯ್ಸ್ ಕೊಡೋದಕ್ಕೆ ಟೈಮ್ ಸಿಗ್ತಿಲ್ಲ. ಎವ್ರಿ ಡೇ ಕೆಲಸ ಇದ್ದೇ ಇರುತ್ತೆ, ಮನೇಲಿ ಕೆಲಸ ಇರುತ್ತೆ, ಆಫೀಸಲ್ಲಿ ಕೆಲಸ ಇರುತ್ತೆ. ಆಫೀಸ್ ಕೆಲಸ ಫೋನ್ ಯಾವಾಗ ಆಗುತ್ತೆ ಅವಾಗ ಎಡಿಟ್ ಮಾಡಿ ಹಾಕ್ತಿರ್ತೀನಿ. ಅಲ್ಲಿ ತನಕ ಶಾರ್ಟ್ಸ್ ಮಾತ್ರ ಮಿಸ್ ಮಾಡಲ್ಲ. ಎವ್ರಿ ಡೇ ಶಾರ್ಟ್ಸ್ ಅಂತೂ ಹಾಕ್ತಿರ್ತೀನಿ. ಎವ್ರಿ ಡೇ ಶಾರ್ಟ್ ವೀಡಿಯೋಸ್ ಅಂತೂ ಹಾಕ್ತಿರ್ತೀನಿ, ಬಟ್ ಲಾಂಗ್ ವೀಡಿಯೋಸ್ ಹಾಕೋದಕ್ಕೆ ಟೈಮ್ ಸಿಗ್ತಿಲ್ಲ. ನೋಡೋಣ, ಲಾಂಗ್ ವೀಡಿಯೋಸ್ ಅಟ್ಲೀಸ್ಟ್ ಈ ಮದುವೆ ಟೈಮಲ್ಲಾದ್ರೂ ಎವ್ರಿ ಡೇ ನಾನು ನಿಮಗೆ ವೀಡಿಯೋಸ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಅನ್ಕೊತೀನಿ ಅಷ್ಟೇ, ಬಟ್ ಅಲ್ಲಿ ಕೆಲಸಗಳಿರುತ್ತೆ ಆ್ಯಂಡ್ ರಿಲೇಟಿವ್ಸ್ ಎಲ್ಲ ಬರೋದು ಹೋಗಿರುತ್ತೆ, ಎಲ್ಲ ವಿಚಾರಿಸ್ಕೊಬೇಕು ಅಂತ ಅವರಿಗೆ ಯೂಸ್ ಮಾಡ್ಕೊಂಡ್ರೆ ಪಾಸಿಟಿವ್ ಆಗಿ ರೆಸ್ಪಾಂಡ್ ಮಾಡೋರು ಇರ್ತಾರೆ, ಬಟ್ ನೆಗೆಟಿವ್ ಆಗಿ ಮಾತಾಡೋರು ಇರ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ ಟೈಮಲ್ಲಿ. ನಾನು ಹೇಳ್ತೀನಿ ಆಲ್ಮೋಸ್ಟ್ ನನ್ನ ಕಸಿನ್ಸ್ಗೆ ಕ್ಯಾಪ್ಚರ್ ಮಾಡೋದಕ್ಕೆ ಆದಷ್ಟು ನೋಡುವ. ನೋಡಿ ಇದು ಹೆಂಗಿತ್ತು ನೋಡಿ, ನಾನು ಫಸ್ಟ್ ಹಿಂಗೆ ತೋರಿಸಿದ್ನ ಇಲ್ಲ ನನಗೆ ಮರ್ತೋಗ್ಬಿಟ್ಟಿದೆ, ಬಟ್ ಇದು ತುಂಬ ಗಲೀಜಾಗಿತ್ತು. ಫೌಂಡೇಶನ್ ಬ್ರಷ್ ಇದು ನಾನು ಯೂಸ್ ಮಾಡೋದು. ಸೊ ತೆಗಿತಿದ್ರೆ ಬರ್ತಾನೆ ಇದೆ ಪ್ರಾಡಕ್ಟ್ಸ್. ಫೌಂಡೇಶನ್ ಬ್ರಷ್ನ ಮಾತ್ರ ನಾನು 2-3 ಸಲ ಕ್ಲೀನ್ ಮಾಡ್ಕೊತೀನಿ. ಬಿಕಾಸ್ ನಾವು ಸ್ಕಿನ್ಗೆ ಯೂಸ್ ಮಾಡೋದ್ರಿಂದ ಒಬ್ಬರು ಸ್ಕಿನ್ಗೆ ನಾವು ಪ್ರಾಡಕ್ಟ್ಸ್ ಅಪ್ಲೈ ಮಾಡಿರ್ತೀವಿ, ಅವ್ರ ಸ್ಕಿನ್ನಲ್ಲಿ ಇನ್ಫೆಕ್ಷನ್ ಇರುತ್ತಾ, ಪಿಂಪಲ್ಸ್ ಇರುತ್ತೆ. ಸೊ ಅದೆಲ್ಲ ನಾವು ಇನ್ನೊಂದು ಕ್ಲೈಂಟ್ಸ್ ಯೂಸ್ ಮಾಡುವಾಗ ಮತ್ತು ಅದನ್ನು ಯೂಸ್ ಮಾಡಿದ್ರೆ ಬ್ಯಾಕ್ಟೀರಿಯಾಸ್ ಒಂದು ಸ್ಕಿನ್ನಿಂದ ಇನ್ನೊಂದು ಸ್ಕಿನ್ಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಕ್ಲೈಂಟ್ಸ್ ಸ್ಕಿನ್ ಬಗ್ಗೆಯೂ ನಮ್ಮನ್ನ ನಮಗೆ ಸ್ಕಿನ್ ಕೊಟ್ಟಿರ್ತಾರೆ, ಅವ್ರಿಗೆ ಹೇಗೆ ನಾವು ಚೀಕ್ ಮಾಡೋಕ್ಕಾಗುತ್ತಲ್ಲ. ಬಟ್ ಕೆಲವೊಬ್ರು ಇರ್ತಾರೆ ಎಲ್ಲ ಸ್ಕಿನ್ಗೂ ಒಂದೇ ಬ್ರಷ್ ಇಟ್ಕೊಂಡು ಟಪ ಈ ವಿಡಿಯೋ ನೋಡೋರೆಲ್ಲ ಏನಾದರೂ ಮೇಕಪ್ ಆರ್ಟಿಸ್ಟ್ ಇದ್ದರೆ ಬೈಕೊಂಬೇಡಿ, ನಿಜನೇ ಹೇಳ್ತಿದ್ದೀನಿ. ನೀವು ಅಷ್ಟೇ. ಓಕೆ, ನಮ್ಮ ವರ್ಕ್ಗೋಸ್ಕರ ಅವ್ರು ನಮ್ಮ ಮಾಡ್ಕೊಂಡಿರ್ತಾರೆ. ಸೊ ನಮ್ಮ ವರ್ಕಲ್ಲಿ ಎಥಿಕ್ಸ್ನ ನಾವು ಫಾಲೋ ಮಾಡಬೇಕು. ಅಟ್ಲೀಸ್ಟ್ ನಾವು ಸ್ವಲ್ಪ ಕನ್ಸರ್ನ್ ತೋರಿಸ್ಬೇಕು ಅವ್ರ ಸ್ಕಿನ್ ಬಗ್ಗೆ. ಓಕೆ, ಕಂಪ್ಲೀಟಾಗಿ ಕ್ಲೀನ್ ಆಗಿದೆ ಬ್ರಷ್. ಇವಾಗ ಇದಕ್ಕೆ ನಾನು ಡೆಟಾಲ್ ಹಾಕಿ ಕ್ಲೀನ್ ಮಾಡ್ತೀನಿ. ಕ್ಲೀನ್ ಮಾಡಿಬಿಟ್ಟು ಈ ಬ್ರಷ್ದು ಕ್ಲೀನ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ ಆಯಿತಾ. ಆ್ಯಂಡ್ ಇದು ನಾನು ಮಾತ್ರ ಇಟ್ಕೊಂಡಿರ್ತೀನಿ ಇನ್ಸ್ಟೆಂಟ್ ವ್ಯಾಕ್ಸ್ ಸ್ಟ್ರಿಪ್ಸ್. ಇದನ್ನು ನಾನು ಕೇರಳ ವ್ಲಾಗಲ್ಲಿ ನನ್ನ ಕಸಿನ್ಸ್ಗೆ ವ್ಯಾಕ್ಸ್ ಮಾಡೋದಕ್ಕೆ ಯೂಸ್ ಮಾಡಿದ್ದೆ. ಸೊ ಅದೇ ಇದು ನನಗೆ ಈ ಪ್ರಾಡಕ್ಟ್ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ನಾನು ಸಲ ಇದನ್ನು ಕ್ಯಾರಿ ಮಾಡ್ತಿದ್ದೀನಿ. ಡಾಕ್ಟರ್ ರಾಶಲ್ ಅವ್ರದ್ದು ಬ್ಯಾಂಬೂ ಚಾರ್ಕೋಲ್ ನೋ ಸ್ಟ್ರಿಪ್ಸ್, ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ನ ರಿಮೂವ್ ಮಾಡೋದಕ್ಕೆ ನೋ ಸ್ಪೋರ್ ಸ್ಟ್ರಿಪ್ಸ್ ಇದನ್ನು ಯೂಸ್ ಮಾಡ್ತೀನಿ. ಆಬ್ವಿಯಸ್ಲಿ ಇದೇ ಇರುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಪ್ರೈಡ್ ಇರಬೇಕು. ಹೇರ್ ಎಕ್ಸ್ಟೆನ್ಷನ್, ನನಗೆ ಹೇರ್ ಕಟ್ ಮಾಡ್ತಿರೋದ್ರಿಂದ ಹೇರ್ ಎಕ್ಸ್ಟೆನ್ಷನ್ ನನಗೆ ಬೇಕು. ಓಕೆ, ಇದಿಷ್ಟೇ ನನ್ನ ಕಿಟ್ಟು. ಇವಾಗ ನನ್ನ ಮದುವೆಗೆ ಕ್ಯಾರಿ ಮಾಡ್ತಿರೋದು. ಜ್ಯುವೆಲ್ಸ್ ನೋಡ್ಕೊಂಡ್ಬಿಡೋಣ ಏನಾದರೂ ಬೇಕಾಗುತ್ತೋ ಅಂತ. ಮಾತ್ರ ಈಚೆ ಬಿಟ್ಟರೆ ನಾನು ಮುಹೂರ್ತ ಕಟ್ಟೋದಕ್ಕೆ ನಮ್ಮ ಪೇರೆಂಟ್ಸ್ ಬಿಡಲ್ಲ. ಸ್ಟಿಲ್ ನನಗೆ ಯಾವ ಬೇಕಾಗುತ್ತೆ ಅಂತ ಗೊತ್ತಾಗಲ್ಲ ನನಗೆ, ಅದಕ್ಕೋಸ್ಕರ ಇಟ್ಕೊತೀನಿ. ಆ ಮೊಮೆಂಟಲ್ಲಿ ನನಗೆ ಯಾವ ಬೇಕು ಅನ್ಸುತ್ತೋ ಗೊತ್ತಿಲ್ಲ. ಇದು ನೋ ಸ್ಕಿನ್ ಮುಹೂರ್ತ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಕೊಂಡ್ರೆ ಖಂಡಿತ ನಿಮ್ಗೆ ತೋರಿಸ್ತೀನಿ. ಓಕೆ, ಇದು ಮಾಡ್ತಾ ಇದೆ. ಓಕೆ, ಇದಿಷ್ಟು ಜ್ಯುವೆಲ್ರಿ ಆಯಿತು. ಟಿಶ್ಯೂಸ್ ನನಗೆ ಇರಲೇಬೇಕು. ಮೇಕಪ್ ಆರ್ಟಿಸ್ಟ್ ಎಲ್ಲ ಟಿಶ್ಯೂ ಇರಲೇಬೇಕು. ಟಿಶ್ಯೂಸ್ನ ನಾನು ಯೂಸ್ ಹಾಕ್ಕೊತೀನಿ. ಆ್ಯಂಡ್ ನಾನು ಈ ಹೇರ್ ಟೂಲ್ಸ್ ಇಟ್ಕೊಂಡಿದ್ದೀನಿ. ಕಲರ್, ಕ್ರಿಂಪರ್ ಎಲ್ಲ ತೆಗೆದು ತೋರಿಸೋಕ್ಕಾಗಲ್ಲ. ಸ್ಟ್ರೈಟ್ನರ್, ನಾನು ಇಲ್ಲಿ ಹೇರ್ ಆಕ್ಸೆಸರೀಸ್ನ ಇಟ್ಕೊಂಡಿದ್ದೀನಿ ರಿಸೆಪ್ಷನ್ಗೆ ಸೂಟ್ ಆಗೋ ಥರ. ಇದು ಒಂದು ಹೇರ್ ಎಕ್ಸ್ಟೆನ್ಷನ್ ಇದೆ. ಇದು ಕರ್ಲಿ ಹೇರ್ ಎಕ್ಸ್ಟೆನ್ಷನ್, ನಾನು ಇದು ಸ್ಟ್ರೈಟ್ ಹೇರ್ ಎಕ್ಸ್ಟೆನ್ಷನ್. ಈಗ ನಾನು ನನ್ನ ಕಿಟ್ಟಲ್ಲಿ ಸ್ವಲ್ಪ ಗಲೀಜ್ ಇರುತ್ತೆ, ಪ್ರಾಡಕ್ಟ್ಸ್ ಡಂಪ್ ಆಗಿರುತ್ತೆ. ಆ ಪ್ರಾಡಕ್ಟ್ಸ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡ್ಕೊತೀನಿ. ಓಕೆ, ನನ್ನ ಎಲ್ಲ ಬ್ರಷ್ಗಳು ಕ್ಲೀನ್ ಆಗಿದೆ. ಸೊ ಜಸ್ಟ್ ಮರ್ತ್ಬಿಡ್ತೀನಿ ನಾನು ಆಚೆ ಇಟ್ಟರೆ. ಸೊ ನಾನು ಹಾಗೆ ಡೈರೆಕ್ಟ್ ಕಿಟ್ ಹಾಕ್ಬಿಡ್ತೀನಿ. ಓಕೆ, ಇಷ್ಟೇ ಮೇಕಪ್ ಥಿಂಗ್ಸ್ ಪ್ಯಾಕ್ ಎಲ್ಲ ಇಟ್ಟಿದ್ದೀನಿ. ಇದು ನೋಡಿ ಏನಾಗಿದೆ, ಇದು ಕ್ಲೀನ್ ಮಾಡ್ಬಿಡ್ತೀನಿ. ಅದನ್ನ ಆ್ಯಕ್ಚುಲಿ ನಾನು ಯೂಸ್ ಮಾಡಿಲ್ಲ, ಜಸ್ಟ್ ಹಾಗೆ
ಟಚಪ್ ಕೂಡ ಯೂಸ್ ಮಾಡಿಲ್ಲ, ಜಸ್ಟ್ ಹಂಗೆ ಇಟ್ಬಿಟ್ಟಿದ್ದೆ. ಪೌಡರ್ ಬಾಕ್ಸ್ ಒಳಗಡೆ ಇಟ್ಟಿದ್ದಕ್ಕೆ ಪೌಡರ್ ಎಲ್ಲ ಇದಕ್ಕೆ ಸ್ಪ್ರೆಡ್ ಆಗಿದೆ. ಸೊ ಓಕೆ, ಅದನ್ನು ಕ್ಲೀನ್ ಮಾಡಬೇಕು. ಓಕೆ, ನೆಕ್ಸ್ಟ್ ಏನು ಬೇಕಾಗುತ್ತೆ ನೋಡೋಣ. ಇದೆಲ್ಲಷ್ಟು ಇಟ್ಟಿನಿ. ಇದು ಕೂಡ ಹೇರ್ ಎಕ್ಸ್ಟೆನ್ಷನ್ ಅದರಲ್ಲಿ ಮೇಯ್ನಾಗಿ ಹೇರ್ ಪಿನ್ಸ್ ಇರಬೇಕಾಯ್ತಾ. ಹೇರ್ ಪಿನ್ ಬಾಕ್ಸ್, ಪಿನ್ಸು, ಹೇರ್ ಪಿನ್ಸು, ಯು ಪಿನ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್. ಬೇಕಾಗಿರೋದೆಲ್ಲ ಇದೆ. ಆ್ಯಂಡ್ ಲೆನ್ಸ್ ನೋಡಿ ಈ ಥರ ಇರುತ್ತೆ. ಇದು ನಾನು ಮತ್ತೆ ಲೆನ್ಸ್ ಯೂಸ್ ಮಾಡ್ತೀನಿ. ನಂಗೆ ಆ್ಯಕ್ಚುಲಿ ಲೆನ್ಸ್ ಹಾಕೋದು ಇಷ್ಟ, ಬಟ್ ನಾನೇ ಹಾಕೋದಕ್ಕೆ ನನಗೆ ಕಂಫರ್ಟಬಲ್ ಇಲ್ಲ, ಯಾರಾದರೂ ಹಾಕಬೇಕು. ಸೊ ಅದೊಂದು ರೀಸನ್ ನಾನು ಯೂಸ್ ಮಾಡೋಕ್ಕಾಗ್ತಿರಲಿಲ್ಲ. ಓಕೆ, ಡನ್. ಮತ್ತೆಗೆ ಎಲ್ಲ ಪ್ರಾಡಕ್ಟ್ಸ್ ಮರಿದು ಲಿಪ್ ಕ್ಲೋಸ್ ಮಾಡೋದೇ ಕಷ್ಟ ಆ್ಯಕ್ಚುಲಿ. ನಾನು ನಿಮಗೆ ಇನ್ನೊಂದು ಪ್ರಾಡಕ್ಟ್ನ ತೋರಿಸೋದು ಮಾಡ್ಕೊಂಡೆ. ಇದು ನೋವೋಲಜಿ ಅವ್ರದ್ದು ಆಕ್ನೆ ರೆಸ್ಕ್ಯೂ ಸ್ಪಾಟ್ ಅಂತ ಅಂದ್ಬಿಟ್ಟು. ಇದೇನಂದರೆ ಇವಾಗ ನೀವು ಪಿಂಪಲ್ ಬರುತ್ತೆ ಗೊತ್ತಾ, ಪಿಂಪಲ್ಸ್ ಸ್ಟಾರ್ಟ್ ಆಗಿರುತ್ತಲ್ಲ, ಇನ್ನೊಂದು ಪಿಂಪಲ್ ಇದೆ ನನಗೆ, ಜಸ್ಟ್ ಸ್ಟಾರ್ಟ್ ಆಗಿರೋ ಪಿಂಪಲ್ಗೆ ನೀವು ಜಸ್ಟ್ ಒಂದು ಪಿಂಚ್ ತೊಗೊಂಡು ಒಂದೊಂದು ಸ್ವಲ್ಪ ತೊಗೊಂಡು ಪಿಂಪಲ್ ಮೇಲೆ ಹಾಕಿದ್ರೆ ಲೈಕ್ ಅದು ಮಾಯ ಆಗೋ ತನಕ ಎವ್ರಿ ನೈಟ್ ಡೇ ಕೂಡ ಹಾಕ್ಬೋದು ನೀವು. ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಡೇ ಆ್ಯಂಡ್ ನೈಟ್ 2 ಟೈಮಲ್ಲೂ ಯೂಸ್ ಮಾಡ್ಬೋದು. ನೀವೇನಾದರೂ ಜಸ್ಟ್ ಸನ್ಸ್ಕ್ರೀನ್ ಹಾಕೊಂಡು ಓಡಾಡ್ತೀರ ಅನ್ನೋದಾದರೆ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಆಮೇಲೆ ನೀವು ಇದನ್ನು ಜಸ್ಟ್ ಒಂದು ಡಾಟ್ ಡಿಫ್ರೆನ್ಸ್ ಹಾಕೋಗುತ್ತೆ. ಸೊ ಆ ಥರ ಯೂಸ್ ಮಾಡಿದ್ರೆ ಪಿಂಪಲ್ಸ್ ತುಂಬ ದಪ್ಪ ಆಗೋದು, ಪರ್ಸ್ ಫಾರ್ಮ್ ಆಗೋದು ಅದೆಲ್ಲ ಅವಾಯ್ಡ್ ಆಗುತ್ತೆ. ನಾನು ಇದೇ ಯೂಸ್ ಮಾಡೋದು. ಪಿಂಪಲ್ ಸ್ಟಾರ್ಟ್ ಆದಾಗಲೇ ಇದನ್ನು ಹಾಕೋದು ಸ್ಟಾರ್ಟ್ ಮಾಡಬೇಕು. ಫುಲ್ ಪಿಂಪಲ್ ಬಂದ್ಬಿಟ್ಟು ಆಮೇಲೆ ಹಾಕಿದ್ರೆ ಹೋಗುತ್ತೆ, ಬಟ್ ಸ್ಟಾರ್ಟಿಂಗಲ್ಲೇ ಹಾಕ್ಬಿಟ್ರೆ ದೊಡ್ಡದಾಗಲ್ಲ ಅಷ್ಟೇ. ನೋಡಿ ಇವಾಗ ಆವಾಗಲೇ ಎಷ್ಟು ಗಲೀಜಾಗಿತ್ತು ಈ ಪಫ್ಸ್, ಇವಾಗ ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿದೆ. ಸೊ ಇಷ್ಟೇ, ಇವಾಗ ನನ್ನ ಕಿಟ್ ರೆಡಿ ಆಯಿತು. ಸೊ ಇದನ್ನು ಹೀಗೆ ಆರೋದಕ್ಕೆ ಬಿಡ್ತೀನಿ, ಯಾಕಂದರೆ ಇದು ಪಫ್ ಆಗಿರೋದ್ರಿಂದ ಕಿಟ್ ಒಳಗಡೆ ಇಟ್ಬಿಟ್ರೆ ಸ್ಮೆಲ್ ಬಂದ್ಬಿಡುತ್ತೆ. ಸೊ ಇದನ್ನು ಹೀಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಇಷ್ಟೇ, ನನ್ನ ಮೇಕಪ್ ಕಿಟ್ ರೆಡಿ ಆಯಿತು. ಸೊ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.